ಪುರುಷರು ಮಹಿಳೆಯರಲ್ಲಿ ಕಂಡುಬರುವ ಹೃದಯಾಘಾತದ ಲಕ್ಷಣಗಳು. ಹೃದಯಾಘಾತದ ಲಕ್ಷಣಗಳು ನಮ್ಮ ದೇಹದಲ್ಲಿ ಕಾಣಿಸಿಕೊಂಡರೂ ಅದನ್ನು ಗುರುತಿಸುವುದು ಕೆಲವರಿಗೆ ಕಷ್ಟವಾಗುವುದು. ಹೀಗಾಗಿ ಅದನ್ನು ಸರಿಯಾಗಿ ಗುರುತಿಸುವುದು ಅಗತ್ಯ. ಹೃದಯಾಘಾತವೆನ್ನುವುದು ಹೇಳಿ ಕೇಳಿ ಬರುವುದಿಲ್ಲ. ಹಠಾತ್ ಆಗಿ ಬಂದ ಬಳಿಕವೇ ಅದರ ಲಕ್ಷಣಗಳು ಮೊದಲೇ ಕಾಣಿಸಿಕೊಂಡಿತ್ತು ಎನ್ನುವುದು ತಿಳಿದು ಬರುವುದು. ಇಂದಿನ ದಿನಗಳಲ್ಲಿ ಹೃದಯಾಘಾತಕ್ಕೆ ಒಳಗಾಗುವವರ ಸಂಖ್ಯೆಯು ಹೆಚ್ಚಾಗುತ್ತಲೇ ಇದೆ. ಹೃದಯ ರಕ್ತನಾಳಗಳಲ್ಲಿ ಬ್ಲಾಕ್ ಆದ ವೇಳೆ ಹೃದಯಾಘಾತವಾಗುವುದು. ಇದು ಪ್ರಾಣಕ್ಕೆ ಹಾನಿ ಉಂಟು ಮಾಡಬಹುದು ಅಥವಾ ದೀರ್ಘವಾದ ಹಾನಿಗೀಡು ಮಾಡಬಹುದು. ಹೃದಯಾಘಾತದ ಲಕ್ಷಣಗಳು. ಹೃದಯಾಘಾತದ ವೇಳೆ ಎದೆಯಲ್ಲಿ ನೋವು, ಅಸ್ವಸ್ಥತೆ, ಭಾರವಾಗುವುದು, ಹಿಸುಕಿದಂತೆ ಆಗುವುದು, ಎದೆಯಲ್ಲಿ ಆರಂಭವಾಗುವ ನೋವು, ಕೈ, ಭುಜ, ಕುತ್ತಿಗೆ, ಬೆನ್ನು, ದವಡೆ ಅಥವಾ ಸೊಂಟಕ್ಕೂ ತಲುಪಬಹುದು. ಕೆಲವರು ಇದನ್ನು ಅಜೀರ್ಣ ಅಥವಾ ಎದೆಯುರಿ ಎಂದು ತಪ್ಪಾಗಿ ತಿಳಿದುಕೊಳ್ಳಬಹುದು. ಇದರ ಲಕ್ಷಣಗಳ ಬಗ್ಗೆ ತಿಳಿಯಲು ಈ ವಿಡಿಯೋ ಪೂರ್ತಿಯಾಗಿ ನೋಡಿ. ಪುರುಷರು ಮತ್ತು ಮಹಿಳೆಯರಲ್ಲಿ ಹೃದಯಾಘಾತದ ಲಕ್ಷಣಗಳು. ಹೃದಯಾಘಾತವು ಪುರುಷರು ಹಾಗೂ ಮಹಿಳೆಯರಲ್ಲಿ ತುಂಬಾ ಭಿನ್ನವಾಗಿ ಪರಿಣಾಮ ಬೀರುವುದು. ಆದರೆ ಎರಡು ಲಿಂಗಗಳಲ್ಲಿ ಎದೆ ನೋವಿನ ಲಕ್ಷಣವು ಕಾಣಿಸುವುದು. ಮಹಿಳೆಯರಲ್ಲಿ ವಾಕರಿಕೆ, ಬೆನ್ನು ಮತ್ತು ದವಡೆ ನೋವು, ಉಸಿರಾಟದ ತೊಂದರೆ ಕಾಣಿಸಿಕೊಳ್ಳಬಹುದು. ಈ ಲಕ್ಷಣಗಳು ಕಡೆಗಣಿಸುವುದು ತುಂಬಾ ಅಪಾಯಕಾರಿ ಮತ್ತು ಇಂತಹ ಲಕ್ಷಣಗಳನ್ನು ಆರಂಭದಲ್ಲೇ ಪತ್ತೆ ಮಾಡುವುದು ಅತಿ ಅಗತ್ಯ. ಪುರುಷರಲ್ಲಿ ಹೃದಯಾಘಾತದ ಲಕ್ಷಣಗಳು: 1. ಉಸಿರಾಟದ ತೊಂದರೆ. 2. ನೋವು ಕೈ, ಭುಜ, ಕುತ್ತಿಗೆ, ದವಡೆ ಮತ್ತು ಹೊಟ್ಟೆಯ ಮೇಲ್ಭಾಗಕ್ಕೆ ಹಬ್ಬುವುದು. 3. ವಾಕರಿಕೆ. 4. ಎದೆಯುರಿ ಮತ್ತು ಅಜೀರ್ಣ. 5. ನಿಯಮಿತ ಸೆಳೆತ ಮತ್ತು ಎದೆನೋವು. 6. ಹಠಾತ್ ಅಥವಾ ಅತಿಯಾದ ತಲೆನೋವು ಮತ್ತು ಬಳಲಿಕೆ. 7. ಬೆವರುವಿಕೆ. 8. ನಿಶ್ಶಕ್ತಿ. 9. ಉಸಿರಾಡಲು ಕಷ್ಟಪಡುವುದು. ಮಹಿಳೆಯರಲ್ಲಿ ಹೃದಯಾಘಾತದ ಲಕ್ಷಣಗಳು: 1. ನಿಶ್ಶಕ್ತಿ. 2. ದೇಹದ ಮೇಲಿನ ಭಾಗದಲ್ಲಿ ನೋವು. 3. ಅತಿಯಾಗಿ ಬೆವರುವುದು. 4. ಅಸ್ಥಿರ ಮತ್ತು ನಿದ್ರೆಗೆ ತೊಂದರೆ. 5. ಹೊಟ್ಟೆಯ ಸಮಸ್ಯೆ. 6. ವಾಕರಿಕೆ ಮತ್ತು ವಾಂತಿ. 7. ಅಜೀರ್ಣ. 8. ಲಘು ತಲೆನೋವು. ತಜ್ಞರು ಏನು ಹೇಳುವರು? ಪುರುಷರು ಮತ್ತು ಮಹಿಳೆಯರಲ್ಲಿ ಹೃದಯಾಘಾತದ ಕೆಲವು ಲಕ್ಷಣಗಳು ಭಿನ್ನವಾಗಿರುವುದು. ಪುರುಷರಲ್ಲಿ ಎದೆನೋವು ಕಾಣಿಸಿಕೊಂಡರೆ ಮಹಿಳೆಯರಲ್ಲಿ ವಾಕರಿಕೆ, ಬಳಲಿಕೆ, ಉಸಿರಾಟದ ತೊಂದರೆ ಇತ್ಯಾದಿ ಕಾಣಿಸಿಕೊಳ್ಳುವುದು. ಈ ಲಕ್ಷಣಗಳನ್ನು ಲಘುವಾಗಿ ಪರಿಗಣಿಸದಂತೆ ವೈದ್ಯರು ಹೇಳಿರುವರು. ಇಂತಹ ಲಕ್ಷಣಗಳು ಪದೇ ಪದೇ ಕಂಡು ಬಂದರೆ ಆಗ ನೀವು ವೈದ್ಯರನ್ನು ಭೇಟಿ ಮಾಡಿ ತಪಾಸಣೆ ಮಾಡಿಸಿಕೊಳ್ಳಿ. ಹೃದಯಾಘಾತ ಸಾವಿನ ಸಮಸ್ಯೆಯು ಇಂದು ವಿಶ್ವದೆಲ್ಲೆಡೆಯಲ್ಲಿ ಅತಿಯಾಗುತ್ತಲಿದೆ. ಅದರ ಮುನ್ನೆಚ್ಚರಿಕೆ ತೆಗೆದುಕೊಂಡರೆ ಆಗ ಇದನ್ನು 80% ಕಡಿಮೆ ಮಾಡಬಹುದು. ಆರೋಗ್ಯಕಾರಿ ಆಹಾರ ಚಟುವಟಿಕೆಯಿಂದ ಇರುವುದು, ಧೂಮಪಾನ, ಮದ್ಯಪಾನ ಇತ್ಯಾದಿ ತ್ಯಜಿಸಿದರೆ ಆಗ ಖಂಡಿತವಾಗಿಯೂ ಇದು ಸಾಧ್ಯವಾಗಲಿದೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡುವುದನ್ನು ಖಂಡಿತ ಮರೆಯಬೇಡಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು.